ಬಸವೋತ್ಸವ 2026ಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತ. ಈ ಒಂದು ಕಾರ್ಯಕ್ರಮವನ್ನು ಪ್ರಾರ್ಥನೆಯೊಂದಿಗೆ ಪ್ರಾರಂಭಿಸೋಣ. ಕುಮಾರಿ ಅನುಷ್ಕಾ ಧಾರವಾಡ ಹಾಗೂ ಸಂಗಡಿಗರಿಂದ ಇದೀಗ ಪ್ರಾರ್ಥನೆ. ಒಂದೇ ಈ ಭವ್ಯ ಕಾರ್ಯಕ್ರಮದ ದಿವ್ಯ ಕಮತಪುರಿನ ಆರಾಧ್ಯ ದೈವ ಮಹಾಸ್ವಾಮಿಗಳನ್ನ ಈ ವೇದಿಕೆಯ ಸಂಘಟಕರು ಹಾಗೂ ಸರ್ವ ಸದಸ್ಯರಿಂದ ಹೃದಯಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನ ಕೋರುತ್ತೇನೆ. ಪರಪೂಜ್ಯ ಶ್ರೀಗಳಿಗೆ ಶ್ರೀ ಮಂಜು ಕೋರುತ್ತೇನೆ. ಹಾಗೆ ಶಟಸ್ಥಲ ಬ್ರಹ್ಮ ಶ್ರೀ ಶಿವಕುಮಾರ 108 ಶಿವಕುಮಾರ ಶಿವಾಚಾರ್ಯ ಮಹಾಸ್ವಾಮಿಗಳ ಪೂಜ್ಯರನ್ನು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ, ಈ ಒಂದು ಕಾರ್ಯಕ್ರಮದ ಉಪಸ್ಥಿತಿಯನ್ನು ವಹಿಸಿರ್ತಕ್ಕಂಥ ಮಾತೋಶ್ರೀ ಬಸವಣ್ಣಮ್ಮ ತಾಯಿ ಬಸರಕೋಡ್ ಈ ಪೂಜ್ಯ ಮಹಾತಾಯಿಯನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ. ಅವರಿಗೆ ಶ್ರೀ ಶಿವರಾಜ್ ಗೊಳಗೊಳಕೆ ಅವರು ಬಂದು ಭಕ್ತಿಪೂರ್ವಕ ಮಾಲಾರ್ಪಣೆ ಮಾಡುವುದರ ಮೂಲಕ ಸ್ವಾಗತವನ್ನು ಕೋರಬೇಕಂತ ವಿನಂತಿಸಿಕೊಳ್ತಾ ಇದ್ದೇವೆ. ಮತಕ್ಷೇತ್ರದ ನೆಚ್ಚಿನ ಶಾಸಕರೂ ಆಗಿರತಕ್ಕಂಥ ಶ್ರೀಯುತ ಉಮೇಶ್ ಹುಲ್ಲಪ್ಪ ಮೇಟಿ ಸಾಹೇಬರನ್ನು ಕೂಡ ಅತ್ಯಂತ ಆದರದಿಂದ ಸ್ವಾಗತಿಸುತ್ತೇನೆ. ಅವರಿಗೆ ಶ್ರೀ ನಬಿ ಸಾಬ್ ಗಂಜಾಳ್ ಅವರು ಪ್ರೀತಿಪೂರ್ವಕ ಮಾಲಾರ್ಪಣೆ ಮಾಡುವುದರ ಮೂಲಕ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಂತ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಆಗಮಿಸಿ ಬಂದು ಹೋಗಿರತಕ್ಕಂತಹ ಶ್ರೀಯುತ ಸಂತೋಷ್ ಹೊಕ್ರಾಣಿ ಅವರನ್ನು ಹಾಗೂ ವೀರ ಯೋಧರ ಮಾತೆಯ ಗೌರವ ಸನ್ಮಾನವನ್ನು ನೆರವೇರಿಸಿ ಕೊಡಲು ಆಗಮಿಸಬೇಕಾಗಿತ್ತು. ಅವರು ಕೂಡ ಬಂದಿಲ್ಲ. ಶ್ರೀಯುತ ಹೊಳೆಬಸು ಶೆಟ್ಟಾರ್ ಅವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ, ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ಶ್ರೀಯುತ ಶಂಕರಲಿಂಗಪ್ಪ ಎಸ್ ಮಂಕನಿ, ಅಧ್ಯಕ್ಷರು ಪಾರ್ವತಿ ಪರಮೇಶ್ವರ ಪತ್ತಿನ ಸಹಕಾರಿ ಸಂಘ, ಇವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ತುಂಬ ಹೃದಯದಿಂದ ಸ್ವಾಗತಿಸುತ್ತೇನೆ. ಅವರಿಗೆ ಶ್ರೀ ಚನ್ನಬಸು ಹುಲ್ಬಂದ್ ಅವರು ಮಾಲಾರ್ಪಣೆ ಮಾಡುವುದರ ಮೂಲಕ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಂತ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ಕಮತಗಿಯ ಪ್ರಥಮ ಪ್ರಜೆ ಆತ್ಮೀಯ ಸಹೋದರ ಶ್ರೀ ಬಸವರಾಜ್ ಪುಂಡ್ಲಿಕಪ್ಪ ಕುಂಬಳಾವತಿ ಇವರನ್ನು ಕೂಡ ತುಂಬು ಹೃದಯದಿಂದ ಸ್ವಾಗತಿಸುತ್ತೇನೆ.
ಅವರಿಗೆ ಶ್ರೀ ಕಿರಣ್ ನಾಗ್ಟನ್ ಅವರು ಬಂದು ಮಾಲಾರ್ಪಣೆ ಮಾಡುವುದರ ಮೂಲಕ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಂತ ಕೇಳಿಕೊಳ್ತಾ ಇದ್ದೀನಿ. ಈ ಒಂದು ಕಾರ್ಯಕ್ರಮದ ಸಹೋದರಿ ಶ್ರೀಮತಿ ನೇತ್ರಾವತಿ ನಿಂಬಲ್ಗುಂದಿ ಅವರು ಬಂದಿಲ್ಲ. ಅವರ ಪತಿ ಸಹೋದರ ಶ್ರೀ ದೇವಿಪ್ರಸಾದ್ ನಿಂಬಲ್ಗುಂದಿ ಅವರನ್ನು ಕೂಡ ಅವರ ಪರವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ. ಅತ್ಯಂತ ಸೂಕ್ತ ಪೊಲೀಸ್ ಬಂದೋಬಸ್ತನ್ನು ಒದಗಿಸಿರ್ತಕ್ಕಂತಹ ಶ್ರೀಮತಿ ಜ್ಯೋತಿ ವಾಲಿಕಾರ್ PSI ಅಮ್ಮೆನಗಡ ಇವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ತುಂಬು ಹೃದಯದಿಂದ ಸ್ವಾಗತಿಸುತ್ತೇನೆ. ಅವರಿಗೆ ಶ್ರೀ ಮುನ್ನಾ ತಹಸೀಲ್ದಾರ್ ಅವರು ಮೇಲೆ ಖಾಕಿ, ಕೈಯಲ್ಲಿ ಲಾಠಿ, ನ್ಯಾಯ ನೀತಿ ಧರ್ಮದ ಪ್ರತೀಕವೇ ಕರ್ನಾಟಕ ಪೊಲೀಸ್. ಈ ಒಂದು ರಸ್ತೆಯ ರೂವಾರಿಗಳು ಆಗಿರ್ತಕ್ಕಂತಹ ಶ್ರೀಯುತ ಮಹಾಂತೇಶ್ ಅಂಗಡಿ ಅವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ತುಂಬು ಹೃದಯದಿಂದ ಸ್ವಾಗತಿಸುತ್ತೇನೆ. ಅವರಿಗೆ ಮಾರುತಿ ನಾಗ್ಟನ್ ಅವರು ಮಾಲಾರ್ಪಣೆ ಮಾಡುವುದರ ಮೂಲಕ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರಬೇಕಂತ ಕೇಳಿಕೊಳ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮದ ವಹಿಸಿರ್ತಕ್ಕಂಥ 2ನೇ ವಾರ್ಡಿನ ಪಟ್ಟಣ ಪಂಚಾಯಿತಿಯ ಕ್ರಿಯಾಶೀಲ ಸದಸ್ಯ ಸಹೋದರ ಸನ್ಮಿತ್ರ ಶ್ರೀ ಲಕ್ಷ್ಮಣ್ ಮಾದಾರ್ ಇವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೇನೆ. ಅವರಿಗೆ ಸಂತೋಷ್ ನಾಗ್ಟನ್ ಅವರು ಆಗಮಿಸಿ ಮಾಲಾರ್ಪಣೆ ಹಾಗೆ 16ನೇ ವಾರ್ಡಿನ ಸದಸ್ಯ ಸಹೋದರ ಚಂದು ಕುರಿ ಅವರನ್ನು ಕೂಡ ಈ ಒಂದು ಭವ್ಯ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ. ಅವರಿಗೆ ಶ್ರೀ ಹುಸೇನ್ ಸಾಧನಿ ಅವರು ಮಾಲಾರ್ಪಣೆ ಮಾಡುವುದರ ಮೂಲಕ ಈ ಕಾರ್ಯಕ್ರಮದ ಉಪಸ್ಥಿತರಿರತಕ್ಕಂತಹ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರತಕ್ಕಂತಹ ಶ್ರೀಮತಿ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ತುಂಬ ಹೃದಯದಿಂದ ಸ್ವಾಗತಿಸುತ್ತೇನೆ. ಆಸಿಫ್ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥ ಹಿರಿಯರಾದ ಪರಸಪ್ಪ ಜಗ್ಗಲ್ ಅಧ್ಯಕ್ಷರು, ಯುವ ಮಿತ್ರರಾಗಿರ್ತಕ್ಕಂಥ ಮುತ್ತುರಾಜ್ ಪತ್ತಾರ್ ಇವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ. ಕೂಡಲ ಸಂಗಮ ಬ್ಯಾಂಕಿನ ಕಾಳಿದಾಸ್ ಸಿದ್ದು P. ಹೊಸಮಣಿರವರಿಗೆ ಈ ಕಾರ್ಯಕ್ರಮದ ಪರವಾಗಿ ಆತ್ಮೀಯವಾದಂಥ ಸ್ವಾಗತವನ್ನು ಬಯಸ್ತಾ ಶ್ರೀಯುತ ಮಹೇಶ್ ಬೇವಿನಮಟ್ಟಿರವರಿಂದ ಗೌರವಪೂರ್ವಕ ಮಾಲಾರ್ಪಣೆಯೊಂದಿಗೆ ಆತ್ಮೀಯವಾದಂಥ ಸ್ವಾಗತ ಸುಸ್ವಾಗತ. ಆದ್ಮೇಲೆ ಈ ಸಮಾರಂಭದಲ್ಲಿ ಸಮ್ಮಿಲನಗೊಂಡಂಥ ಸರ್ವರಿಗೂ ಈ ಮಹೋತ್ಸವದ ಪರವಾಗಿ ಗೌರವದ ಜೋರಾದ ಚಪ್ಪಾಳೆಯೊಂದಿಗೆ ಮತ್ತೊಮ್ಮೆ ವೇದಿಕೆಗೆ ಆತ್ಮೀಯವಾದಂಥ ಸ್ವಾಗತ ಸುಸ್ವಾಗತ. ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ತಾಯಂದಿರಲ್ಲಿ, ಅಕ್ಕ ತಂಗಿಯರಲ್ಲಿ, ಯುವಕರಲ್ಲಿ, ಹಿರಿಯರಲ್ಲಿ ಈ ಒಂದು ಬಸವ ಉತ್ಸವ ನಾವೆಲ್ಲ ಹಿಂದೆ ಕೇಳ್ತಿದ್ವಿ ಕಮ್ಮತಪುರ ಉತ್ಸವ ಅಂತ. ಈ ಸಾರಿ ಬಸವೇಶ್ವರ ಗೆಳೆಯರ ಬಳಗದವರು ಎಲ್ಲ ಯುವಕ ಸೇರಿ ಮನ್ನೆತ್ತಿನ ಅಮಾವಾಸ್ಯೆಯ ಪ್ರಯುಕ್ತ ಬಸವ ಉತ್ಸವವನ್ನು ಮಾಡಿದ್ದಾರೆ. ನೀವೆಲ್ಲರೂ ನೂತನ ಶಾಸಕರ ಆದಿಯಾಗಿ ವೇದಿಕೆ ಮೇಲೆ ಇರ್ತಕ್ಕಂತಹ ಎಲ್ಲ ಗಣ್ಯಮಾನ್ಯರ ಸಹಕಾರದೊಂದಿಗೆ ಮೇಟಿ ಅವರ ಗಮನಕ್ಕೆ ತರೋದು ಏನಂದ್ರೆ, ಆಗಾಗ ತಾನೇ ಮಾತಾಡ್ತಕ್ಕಂಥ ಈ ವಾರ್ಡಿನ ಸದಸ್ಯರು ಲಕ್ಷ್ಮಣ್ ಅವರು ಹೇಳಿದ್ರು, ಈ ವೇದಿಕೆ ಮೇಲೆ ಎಂಥ ದೊಡ್ಡ ಕಾರ್ಯಕ್ರಮ ಆಗಿತ್ತಂದ್ರೆ 2015 ಮೇಟಿ ಅವರು ನಗರೋತ್ಸವದೊಳಗೆ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರು ಬೇಳೆಯವರು ಇದ್ದಾಗ ಈ ರೋಡ್ ಉದ್ಘಾಟನೆ ಮಾಡಿದ್ವಿ. ಅವತ್ತು ಒಂದು ದೊಡ್ಡ ಭವ್ಯ ಕಾರ್ಯಕ್ರಮ ನಡೆದಿತ್ತು. ಇಷ್ಟೇ ಜನಸಂಖ್ಯೆಯಲ್ಲಿ ಸಹ ಅವತ್ತಿನ ಕಾರ್ಯಕ್ರಮ ನಡೆದಿತ್ತು. ಇವತ್ತು ಕೂಡ ದಿವಂಗತ ಮೇಟಿ ಅವರ ಅನುಪಸ್ಥಿತಿಯಲ್ಲಿ ಅವರ ಕಿರಿಯ ಸುಪುತ್ರರಾಗಿರ್ತಕ್ಕಂಥ ನೂತನ ಶಾಸಕರು ಆಗಿರ್ತಕ್ಕಂತಹ ಶ್ರೀಯುತ ಉಮೇಶ್ ಮೇಟಿ ಅವರ ನೇತೃತ್ವದಲ್ಲಿ ಇಂಥ ಒಂದು ದೊಡ್ಡ ಕಾರ್ಯಕ್ರಮ ನಡೀತಾ ಇದ್ದಿದ್ದಕ್ಕೆ ನಮಗೆ ಅತೀವ ಸಂತೋಷ ಆಗೈತಿ. ಬರ್ತಕ್ಕಂಥ ದಿನಮಾನದೊಳಗೆ ಕಮತಗಿಗೆ ಅತ್ಯಂತ ಹೆಚ್ಚಿನ ಅನುದಾನವನ್ನು ಕೊಟ್ಟು ನಮ್ಮ ಕಮತಗಿಯ ಪಟ್ಟಣ ಪಂಚಾಯಿತಿ ಎಲ್ಲ ಸದಸ್ಯರ ಹಾಗೂ ಊರಿನ ಎಲ್ಲ ಗಣ್ಯಮಾನ್ಯರ ಒಂದು ಕೈಯೆಲ್ಲ ಬಲಪಡಿಸಿ ಇನ್ನುಳಿದಿರ್ತಕ್ಕಂಥ ರಸ್ತೆಯ ಕಾಮಗಾರಿಗಳು ಪೂರ್ಣ ಆಗಲಿ. ನಮ್ಮದು 24x7 ನೀರಿನ ಸಮಸ್ಯೆ ಭಾಳ ಐತಿ. ಅದನ್ನು ಕೂಡ ತಾವು ಆದಷ್ಟು ಖುದ್ದಾಗಿ ನಮ್ಮ ಪಟ್ಟಣ ಪಂಚಾಯಿತಿ ಒಂದು ವಿಶೇಷ ಸಾಮಾನ್ಯ ಸಭೆಯನ್ನು ಕರೆದು ಆ ಒಂದು
ಇರ್ತಕ್ಕಂಥ ಸಮಸ್ಯೆಯನ್ನು ತಾವು ಬೇಗ ಬಗೆಹರಿಸಿಕೊಟ್ಟು ನಮಗೆ ಒಂದು ಒಳ್ಳೆಯ ಕೆಲಸ ಆಗಲಿಕ್ಕೆ ತಾವು ಸಹಕಾರ ಕೊಡಬೇಕು. ನಿಮ್ಮ ಮಾರ್ಗದರ್ಶನ, ನಿಮ್ಮ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಹೀಗೇ ಇರಬೇಕು ಅಂತ ಹೇಳಿ ನನ್ನೊಂದೆರಡು ಮಾತುಗಳನ್ನು ಮುಗಿಸ್ತೇನೆ. ತಾರು ಗೌರವದ ಚಪ್ಪಾಳೆಯೊಂದಿಗೆ ತಾವು ಕೂಡ ಸಮ್ಮಿಲನಗೊಳ್ಳಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇನೆ. ಮಣ್ಣಿನೊಟ್ಟಿಗೆ ಬದುಕನ್ನು ಸಹಿಸ್ತಕ್ಕಂತಹ ರೈತಾಪಿ ವರ್ಗದ ಆಶಾ ಕಿರಣ ಬಸವಣ್ಣನ ಮೂರ್ತಿಯನ್ನು ಭೂಮಿ ತಾಯಿಯ ಮಣ್ಣಿನಿಂದ ಸಿದ್ಧಪಡಿಸಿ ಸಾಗಿ ಬರ್ತಕ್ಕಂಥ ಕಾರ್ಯಕ್ರಮ ಬಸವೋತ್ಸವ. ಆತ್ಮೀಯರೇ, ಮಣ್ಣೊಂದಿಗೆ ಬೆರೆತು ಮಣ್ಣೊಂದಿಗೆ ಬದುಕಾಗಿಸಿ ಮಣ್ಣನ್ನೇ ಬದುಕಾಗಿಸಿಕೊಂಡು ಈ ಮಣ್ಣೊಳಗೆ ಬದುಕನ್ನು ಮಾಡುವ ಮಣ್ಣ ಮಕ್ಕಳ ಉತ್ಸವ, ಮಣ್ಣೊಂದಿಗೆ ಜೀವವನ್ನ ಕಟ್ಟಿಕೊಂಡ ಮಣ್ಣೊಂದಿಗೆ ಬದುಕನ್ನು ಕಟ್ಟಿಕೊಂಡ ಈ ಮಣ್ಣ ಮಕ್ಕಳ ಉತ್ಸವ ನಮ್ಮ ನಿಮ್ಮೆಲ್ಲರ ಹೆಮ್ಮೆಯ ಉತ್ಸವ ಬಸವೋತ್ಸವ 2026. ಬಸವನೇ ಬದುಕು, ಬಸವಣ್ಣನೇ ನಮ್ಮ ಜೀವಾಳ. ನಮ್ಮ ನಿಮ್ಮೆಲ್ಲರ ಹೊಟ್ಟೆಗಳಿಗೆ ತುತ್ತು ಅನ್ನವನ್ನ ಬೆಳೆದುಕೊಡುವ ಆ ಬಸವನ ಉತ್ಸವ, ಬಸವಣ್ಣನಿಗೆ ಒಂದು ಗೌರವವನ್ನು ಸಲ್ಲಿಸುವ ಈ ಒಂದು ಪ್ರೀತಿಯ ಉತ್ಸವ ಬಸವೋತ್ಸವ 2026 ವಿದ್ಯುಕ್ತವಾಗಿ ಉದ್ಘಾಟನೆಗೊಳ್ತಾ ಇದೆ. ಇದು ನಮ್ಮ ಮಕ್ಕಳ ಉತ್ಸವ, ಮಣ್ಣ ಮಕ್ಕಳ ಉತ್ಸವ, ಮಣ್ಣಿನ ಉತ್ಸವ, ಮಣ್ಣಿಗೆ ಸಂಸ್ಕಾರದ ನೀಡುವ. ಕಮತಗಿ ಪಟ್ಟಣದ ಗಂಡು ಮೆಟ್ಟಿನ ನಾಡು ಹಳಪೇಟೆಯಲ್ಲಿ ನಡೆದಂಥ ಈ ಬಸವೋತ್ಸವ 2026 ಮಣ್ಣೆತ್ತಿನ ಅಮಾವಾಸ್ಯೆಯ ಪ್ರಯುಕ್ತವಾಗಿ ನಡೆದಂಥ ಈ ದಿವ್ಯ ಸಮಾರಂಭದ ವೇದಿಕೆ ಮೇಲಿರುವಂಥ ಕಮತಪುರದ ಆರಾಧ್ಯ ದೈವ ಕಾರ್ಯನಿಧಿ ಶ್ರೀ ಮನ್ಯರಂಜನ ಪ್ರಭು ಸ್ವರೂಪಿ ಹುಚ್ಚೇಶ್ವರ ಮಹಾಸ್ವಾಮಿಗಳ ಪಾದಗಳಲ್ಲಿ ಪಡಪಟ್ಟು ನಮ್ಮೂರಿನ ತಾಯಿ ಬಸವಣ್ಣಕ್ಕ ಬಸರಗೋಡಿಯವರ ಪಾದಗಳಲ್ಲಿ ಪಡಪಟ್ಟು ಶಾಸಕರಾದ ನಂತರ ಪ್ರಪ್ರಥಮ ಬಾರಿಗೆ ಕಮತಪುರದ ಗಂಡು ಮೆಟ್ಟಿನ ಸ್ಥಳ ಹಳಪೇಟೆಗೆ ಆಗಮಿಸಿದಂಥ ಗಂಡು ಹುಲಿ ಉಮೇಶಣ್ಣ ಮೇಟಿಯವರಿಗೂ ಸಹಿತ ಈ ಸಮಾರಂಭಕ್ಕೆ ಹಾರ್ದಿಕವಾದಂಥ ಸ್ವಾಗತವನ್ನು ಕೋರ್ತಾ ಎಲ್ಲರೂ ಚಪ್ಪಾಳೆ ತಟ್ಟೋದ್ರ ಮುಖಾಂತರ ಅವರಿಗೆ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಕೋರ್ಬೇಕಂತ. ಯಾಕಪ್ಪ ಅಂತಂದ್ರೆ ಭಾಳಷ್ಟು ದೊಡ್ಡ ದೊಡ್ಡ ಸ್ಥಾನದಲ್ಲಿ ಇರೋರು ನಮ್ಮಂಥ ಸಣ್ಣ ಪುಟ್ಟ ಕಾರ್ಯಕ್ರಮಕ್ಕೆ ಬರಂಗಿಲ್ಲ. ಅಂಥದ್ರೊಳಗೆ ಸನ್ಮಾನ್ಯ ಶಾಸಕರು ನಾವೆಲ್ಲ ಹುಡುಗರು ಕೂಡ್ಕೊಂಡು ಬರೀ ಈ ಕಾರ್ಯಕ್ರಮ ಅಂತ ಕರೀತೇನೆ. ಭಾಳಷ್ಟು ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಬಂದು ನಮ್ಮೆಲ್ಲರಿಗೂ ಮಾರ್ಗದರ್ಶನ ಮಾಡ್ಯಾರ ಮತ್ತು ನಮ್ಮೆಲ್ಲರಿಗೂ ಬಹಳಷ್ಟು ಬೆನ್ನು ತಟ್ಟುವಂಥ ಕೆಲಸ ಮಾಡಿರಪ್ಪ ಅಂತಂದ್ರೆ ಅವರಿಗೆ ಮತ್ತೊಮ್ಮೆ ಎಲ್ಲರೂ ಚಪ್ಪಾಳೆ ತಟ್ಟೋದ್ರ ಮುಖಾಂತರ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಈ ಸಂದರ್ಭದಲ್ಲಿ ಕೇಳಬೇಕಂತಂದು ಹೇಳ್ತಾ, ಮತ್ತು ಶ್ರೀ ಪಾರ್ಥ ಪರಮೇಶ್ವರ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷರು, ನಮ್ಮೆಲ್ಲರ ಹಿರಿಯರು ಮತ್ತು ಮಾರ್ಗದರ್ಶಕರು ಮತ್ತು ಕಾಂಗ್ರೆಸ್ ಪಕ್ಷದ ಮುಖಂಡರು ಆದಂಥ ಶಂಕರಣ್ಣ ಮಂಕ್ನಿಯವರೇ, ಕಮತಪುರದ ಪಟ್ಟಣ ಪಂಚಾಯತ್ ಅಧ್ಯಕ್ಷರಾದಂಥ ಬಸವರಾಜ್ ಕುಂಬಳಾವತಿ ಅವರೇ, ಕಾಂಗ್ರೆಸ್ ಪಕ್ಷದ ಮುಖಂಡರಾದಂಥ ಪೇಟೆಯೊಳಗೆ ಇಂಥ ಒಂದು ಭವ್ಯವಾದ ಕಾರ್ಯಕ್ರಮ ನಡೆಯಾಗತ್ತದಪ್ಪ ಅಂತಂದ್ರೆ ಅದಕ್ಕೆಲ್ಲ ಈ ಎಲ್ಲ ನಮ್ಮ ಯುವಕ ಮಿತ್ರರ ಕಾರಣ ಅಂತಂದು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೀನಿ. ಯಾಕಪ್ಪ ಅಂದ್ರೆ ಪ್ರತಿ ವರ್ಷ 2019 ಮೊದಲಕ್ಕೆ ಹಳಪೇಟೆ ಒಳಗೆ ಒಂದೇ ಒಂದು ಕಾರ್ಯಕ್ರಮ ನಡೀತಿತ್ತು, ಅದು ಹುಚ್ಚೇಶ್ವರ ರಥೋತ್ಸವ ಈ ಏರಿಯಾದಾಗ ನಡೀತಿತ್ತು. ನಾವೆಲ್ಲ ಭಾಳಷ್ಟು ಖುಷಿಯಿಂದ ಪಾಲ್ಗೊಳ್ತಿದ್ವಿ. ವರ್ಷದಾಗ ಆದರೂ ಒಂದು ಕಾರ್ಯಕ್ರಮ ಈ ಏರಿಯಾದಾಗ ನಡೀತಂತಂದು ಸುಮಾರು 7 ವರ್ಷಗಳಿಂದ ರಥೋತ್ಸವ ಅಲ್ಲಿ ಶಿಫ್ಟ್ ಆದ ನಂತರ ಇಲ್ಲಿ ಯಾವುದೇ ಕಾರ್ಯಕ್ರಮಗಳು ನಡೀತಾ ಇರಲಿಲ್ಲ. ಹೀಗಾಗಿ ನಮ್ಮೆಲ್ಲ ಬಂಧು ಮಿತ್ರರು ಬಹುಶಃ ನಮ್ಮ 2ನೇ ವಾರ್ಡು, 1ನೇ ವಾರ್ಡು, 15ನೇ ವಾರ್ಡು ಮತ್ತು 16ನೇ ವಾರ್ಡಿನ ಎಲ್ಲರಿಗೂ ಒಂದು ಬಹುಶಃ ಒಂದು ವಿಶೇಷವಾದಂಥ ಕಾರ್ಯಕ್ರಮದ ಅವಶ್ಯಕತೆ ಇತ್ತು. ಅದನ್ನು ಮನಗಂಡಂಥ ನಮ್ಮೆಲ್ಲ ಯುವಕ ಮಿತ್ರರು ಈ ಏರಿಯಾದ ಭಾಳಷ್ಟು ಕಾಯಕ ಏನಪ್ಪ ಅಂತಂದ್ರೆ ಕೃಷಿ ಮತ್ತು ಕೃಷಿ ಕಾರ್ಮಿಕರೇ ಹಚ್ಚಿರುವಂಥ ಪ್ರದೇಶ ಇದು. ಇಂಥದ್ರೊಳಗೆ ಎಲ್ಲರೂ ಯುವಕರು ಕೂಡ್ಕೊಂಡು ಇಂಥ ಭವ್ಯವಾದ ಕಾರ್ಯಕ್ರಮ ಮಾಡ್ತಾರಪ್ಪ ಅಂತಂದ್ರೆ ಆ ಎಲ್ಲ ಯುವಕರಿಗೂ ಸಹಿತ ಎಲ್ಲರೂ ಚಪ್ಪಾಳೆ ತಟ್ಟೋದ್ರ ಮುಖಾಂತರ ಅವ್ರನ್ನ ಬೆನ್ನು ಚಪ್ಪರಿಸ್ಬೇಕಂತಂದು ಈ ಸಂದರ್ಭದಲ್ಲಿ ಕೇಳಕ್ಕೆ ಬಯಸ್ತೀನಿ. ಇಂಥ ಒಂದು ಸಂದರ್ಭದಲ್ಲಿ ಬಹುಶಃ ಎಲ್ಲ ಗಣ್ಯಮಾನ್ಯರು ಮತ್ತು ಮಿಲಿಟ್ರಿಗೆ ಹೋದಂಥ ಮಕ್ಕಳ ತಾಯಂದಿರಿಗೆ ಸಹಿತ ಸನ್ಮಾನ ಕಾರ್ಯಕ್ರಮ ಐತಿ ಮತ್ತು ಲಕ್ಕಿ ಡ್ರಾ ಐತಿ. ಇಂಥ ಎಲ್ಲ ಕಾರ್ಯಕ್ರಮಗಳನ್ನ ನಡೆಸತಕ್ಕಂಥ ನಮ್ಮೆಲ್ಲ ಯುವಕ ಮಿತ್ರರಿಗೆ ನಾವು ಸಹಿತ ಮುಂದಿನ
ಪ್ರತಿ ವರ್ಷವೂ ಮನೆಯತ್ತಿನ ಅಮಾವಾಸ್ಯೆ ಭಾಳಷ್ಟು ವಿಜೃಂಭಣೆಯಿಂದ ನಡೆಸಬೇಕು ಮತ್ತು ನಾವು ಇಲ್ಲಿದ್ದವರೆಲ್ಲರೂ ನಿಮ್ಮ ಜೊತೆ ಇರ್ತೀವಿ ಮತ್ತು ಪ್ರತಿ ವರ್ಷವೂ ಇದಕ್ಕಿಂತ ಹೆಚ್ಚಿನ ಕಾರ್ಯಕ್ರಮ ಆಗಬೇಕು. ಆ ಶಕ್ತಿಯನ್ನು ಹೊಳೆ ಹುಚ್ಚೇಶ್ವರ ಮಹಾಸ್ವಾಮಿಗಳು ತಮ್ಮಲ್ಲಿ ಕೊಡಬೇಕಂತಂದು ಹೇಳ್ತಾ ನಮ್ಮನ್ನೆಲ್ಲ ಇಲ್ಲಿ ಕರೆಸಿ ಸನ್ಮಾನಿಸಿ ಸತ್ಕರಿಸಿದಂಥ ಎಲ್ಲ ಯುವಕ ಮಿತ್ರರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತಾ ನನ್ನ 2 ಮಾತನ್ನು ಮುಗಿಸ್ತೀನಿ. ಸ್ಕ್ರೀನ್ ಪ್ಲೇನ ಮಾಡುವುದಕ್ಕೆ ಅದರ ವ್ಯವಸ್ಥೆ ಮಾಡಿದ್ದು ಕಾರಣಾಂತರಗಳಿಂದ ಅದರ ವ್ಯವಸ್ಥೆ ಆಗಿರೋದಿಲ್ಲ. ಕಾರಣ ಅದನ್ನು ಆ ಟೀಸರ್ನ ಫೋಟೋಶೂಟ್ಗಳನ್ನು ಬಿಡುಗಡೆ ಐತೆ ಓಕೆ. ಆ 2 ನಿಮಿಷದ ಟೀಸರ್ ಕೂಡ ಪ್ಲೇ ಆಗ್ತಾ ಇದೆ. ದಯವಿಟ್ಟು ಅದನ್ನು ವೀಕ್ಷಣೆ ಮಾಡಬೇಕಂತ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೀನಿ. ಸಮಾಜ ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಂತಹ ವಿಶಿಷ್ಟವಾದಂತಹ ಪ್ರತಿಭೆ ಶ್ರೀಮತಿ ಸಂಗೀತಾ ಬಿಸ್ನಾಳ್. ಹಣೆ ಬರಹ ಅಂತಕ್ಕಂತಹ ಒಂದು ಟೀಸರ್ನೊಂದಿಗೆ ಈ ಕಾರ್ಯಕ್ರಮದಲ್ಲಿ ಹಣೆ ಬರಹ ಹಣೆ ಬರಹ ಕಾಣದ ಕೈಯೊಂದು ಗೀಚಿದ ಅಕ್ಷರ. ಹಣೆ ಬರಹ ಎಂಬ ಈ ಬದುಕಿನ ವಿಸ್ತಾರ ಜನಿಸುವ ಮುನ್ನವೇ ನಿರ್ಧಾರವಾದ ಕತೆ. ಸಾಗಲೇಬೇಕಿದೆ ನಾವೆಲ್ಲ ಅದರ ಜೊತೆ. ಧನ್ಯವಾದ ನೆರವೇರಿಸ್ತಾ ಇದ್ದಾರೆ. ಪರಪೂಜ್ಯ ಶ್ರೀಗಳು ಆ ಒಂದು ಸನ್ಮಾನ ಕಾರ್ಯದಲ್ಲಿ ಸರ್ವರಿಗೂ ಆಶೀರ್ವಾದ ಸೆಲೆಕ್ಷನ್ ನೀಡಬೇಕಂತ ಕೇಳಿಕೊಳ್ಳುತ್ತಾ ಬಸವೇಶ್ವರ ಗೆಳೆಯರ ಬಳಗದ ಸರ್ವ ಪದಾಧಿಕಾರಿಗಳು ವೇದಿಕೆಗೆ ಬಂದು ಗೌರವವನ್ನು ಸಲ್ಲಿಸಲಿಕ್ಕೆ ಅಣಿಯಾಡಬೇಕು. ಒಂದು ಕಡೆ ವಿಧಾನಸಭಾ ಮತಕ್ಷೇತ್ರದ ಸರ್ವ ಸಮಾಜ ಬಂಧುಗಳ ಚೇತನ ದಿವಂಗತ ಶ್ರೀ HY ಮೇಟಿ ಅವರ ಭಾವಚಿತ್ರ ಬಸವರಾಜ್ ಕೋಟಿಕಲ್ ಅವರ ಕೈಚಳದ ವತಿಯಿಂದ ಗೌರವ ಸನ್ಮಾನ. ತಮ್ಮ ಒಡಲ ಬಳ್ಳಿಗಳನ್ನ ಈ ನಾಡಿನ ರಕ್ಷಣೆಗಾಗಿ, ಈ ದೇಶದ ರಕ್ಷಣೆಗಾಗಿ ತಯಾರು ಮಾಡಿ ಕಳುಹಿಸಿಕೊಟ್ಟಂತಹ ಈ ತಾಯಂದಿರರ ತ್ಯಾಗಕ್ಕೆ ನಾವೆಲ್ಲ ಹಣೆ ಮಣಿಯೋಣ. ಉತ್ತರದಲ್ಲಿ ಕಾಶ್ಮೀರದ ಸೆರಗನ್ನು ಹೊತ್ತು ದಕ್ಷಿಣದಲ್ಲಿ ಕನ್ಯಾಕುಮಾರಿಯಾಗಿ ಪೂರ್ವದಲ್ಲಿ ಬಂಗಾಳಿ ಎಂಬ ಪಶ್ಚಿಮದಲ್ಲಿ ಗುಜರಾತ್ ಎಂಬ ವಿಶ್ವ ಭೂಪಟದಲ್ಲಿ ಬೆಳೀತಕ್ಕಂತಹ ಭವ್ಯ ಭಾರತ ಮಾತೆಯ ರಕ್ಷಣೆಗಾಗಿ ಮಮತಾಪುರ ನಾಡಿನ ಕುಲಿಗುಮಾರಿಯಾಗಿದ್ದಾರೆ. ಅವರ ಹೆತ್ತ ಒಡಲಿಗೆ ಗೌರವಪೂರ್ವಕ ಸನ್ಮಾನ ಶ್ರೀಮತಿ ಸಂಗವ್ವ ಮಂಜಪ್ಪ ಆಡಿನ್, ಶ್ರೀಮತಿ ರೇಷ್ಮಾ ಇಸ್ಮಾಯಿಲ್ ಗಂಜಿಯಾಳ್, ಶ್ರೀಮತಿ ನಾಗವ್ವ ಮಹಾಂತೇಶ್ ಗಡ್ಡನೂರ್, ಶ್ರೀಮತಿ ಹೀರಾಬಾಯಿ ಲಮಾಣಿ, ಶ್ರೀಮತಿ ಕಮಲವ್ವ ಲಮಾಣಿ, ಶ್ರೀಮತಿ ಸುಮಂಗಲ ಕಟಾರಿ. ಆತ್ಮೀಯ ಪ್ರತಿ ವರ್ಷವೂ ಕೂಡ ಕಮತಪುರದ ನಾಡಿನಿಂದ ಅನೇಕ ಕುಡಿಗಳು ದೇಶ ಸೇವೆಗಾಗಿ ಹೋಗ್ತಾ ಇದ್ದಾರೆ. ನಮ್ಮ ತಾಯಂದಿರರು ತಮ್ಮ ಮಕ್ಕಳನ್ನ ದೇಶ ಸೇವೆಗಾಗಿ ಅತ್ಯಂತ ಅಭಿಮಾನದಿಂದ ಕಳುಹಿಸಿಕೊಡ್ತಾ ಇದ್ದಾರೆ. ದೇಶ ಸೇವೆ ಮಾಡುವುದೆಂದರೆ ಗಡಿಯಲ್ಲಿ ನಿಂತು ಶತ್ರುಗಳ ಎದೆಗೆ ಎದೆ ಕೊಟ್ಟು ಜೀವವನ್ನ ಪಣಕ್ಕಿಟ್ಟು ಹೋರಾಡುವಂತಹ ಒಂದು ಅಭೂತಪೂರ್ವ ಎದೆ ಝಲ್ಲೆನಿಸುವ ಒಂದು ಕಾಯಕ ಅಂತಹದ್ದು.